ಲೇ ನೀನ್ ಯಾವ್ದೋ ಫಿಗರ್ನ ಕರ್ಕೊಂಡಿದ್ರೆ ಬೇಜಾರಿಲ್ಲ ಕಣೆ. ಅದು ಈ ಟೈಗರ್ ನೀನ್ ಯಾವ್ದೋ ಫಿಗರ್ನ ಕರ್ಕೊಂಡಿದ್ರೆ ಬೇಜಾರಿಲ್ಲ ಕಣೆ. ಅದು ಈ ಟೈಗರ್ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ಪ್ರವೀಣ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಆ್ಯಟಿಟ್ಯೂಡ್ ಡೈಲಾಗ್ ವಿಡಿಯೋ ಎಡಿಟ್ ಮಾಡಿದ್ದೀನಿ. ಸೊ ವಿಡಿಯೋ ಎಡಿಟ್ ಮಾಡ್ಕೊತಾ ಇದ್ದೀನಿ. ನೀವು ಈ ಥರ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ. ಸೊ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕೊನೆವರೆಗೂ ನೋಡ್ಕೊಳ್ಳಿ. ವಿಡಿಯೋದಲ್ಲಿ ಏನೇನು ಪ್ರಾಜೆಕ್ಟ್ ಇದೆ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ಕೊಟ್ಟಿರ್ತೀನಿ. ಸೊ ಬೀಟ್ ಮಾರ್ಕ್ ಆಫ್ ಫ್ರೆಂಡ್ಸ್, ಸೇಕ್ಔಟ್ ಆಫ್ ಫ್ರೆಂಡ್ಸ್ ಎರಡು ಪ್ರಿಸೆಟ್ ಕೊಟ್ಟಿರ್ತೀನಿ. ಸೊ ಎರಡು ಪ್ರಿಸೆಟ್ ಇಂಪೋರ್ಟ್ ಮಾಡ್ಕೊಂಡು, ಇಂಪೋರ್ಟ್ ಆದ ನಂತರ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು, ಸೊ ಸ್ಟಾರ್ಟಿಂಗಲ್ಲಿ ಟೆಕ್ಸ್ಟ್ ಕ್ಲಿಯರ್ ಎಫೆಕ್ಟ್ ಕೊಟ್ಟಿರ್ತೀನಿ. ಸೊ ಅದಕ್ಕೆ ಫಾಂಟು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಫಾಂಟ್ ನೇಮು ಪಿ ಅಂತ ಇರುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಆ್ಯಡ್ ಮಾಡ್ಕೊಂಡ ನಂತರ ಈ ಥರ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಸೊ ಈ ಥರ ಕರೆಕ್ಟಾಗಿ ಆ್ಯಡ್ ಆಯ್ತು ಅಂದರೆ ಮುಂದ್ಗಡೆ ಬಂದು ಇಲ್ಲಿ ಬೀಟ್ ಮಾರ್ಕ್ ಎಲ್ಲ ಹಾಕಿಟ್ಟಿರ್ತೀನಿ. ಸೊ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೋಬೇಕು. ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಂಡು ಈ 4 ಲೇಯರು ಕಾಪಿ ಮಾಡ್ಕೋಬೇಕು ಫ್ರೆಂಡ್ಸ್. 4 ಲೇಯರ್ ಕಾಪಿ ಮಾಡ್ಕೊಂಡ್ರಲ್ಲ, ಕಾಪಿ ಮಾಡ್ಕೊಂಡು ಇಲ್ಲಿ ಇದರ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ಲೇಯರ್ ಮಾಡ್ಕೋಬೇಕು. ಕಾಪಿ ಲೇಯರ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೋಬೇಕು. ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಇಲ್ಲಿ ಎಷ್ಟು ಸೆಕೆಂಡ್ ಅಂದರೆ 6.51 ಸೆಕೆಂಡಿಗೆ ಇಲ್ಲಿ ಬಂದು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಸೊ ಇಷ್ಟು ಪೇಸ್ಟ್ ಆಯ್ತಲ್ಲ, ಇಷ್ಟು ಕರೆಕ್ಟಾಗಿ ಇರುತ್ತೆ. ಸೊ ಇಷ್ಟು ನೀವೇನು ಮಾಡಬೇಕಂದ್ರೆ, ನಿಮ್ಮ ಇಮೇಜ್ ಹಾಕೋಬೇಕಂದ್ರೆ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ಮ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಇಮೇಜ್ ಬೇಕೋ, ನಿಮ್ಗೆ ಯಾರು ಇಮೇಜ್ ಬೇಕೋ ಆ ಇಮೇಜ್ ಹಾಕೋಬೋದು. ಸೊ ನಾನು ನಮ್ಮ ಫ್ರೆಂಡಿನ ಇಮೇಜ್ ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಇಮೇಜ್ ಬೇಕೋ ಆ ಇಮೇಜ್ ಹಾಕೋಬೋದು. ಸೊ ಮತ್ತೆ ಮುಂದ್ಗಡೆ ಬಂದು ಅದೇ ಎಫೆಕ್ಟು ಕಾಪಿ ಮಾಡೋದು. 8.38 ಇದೆಯಲ್ಲ, ಅಲ್ಲಿ ಬಂದು ಮತ್ತೆ ಅದೇ ಸೇಮ್ ಪೇಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಕರೆಕ್ಟಾಗಿ ಇಟ್ಟು ಮತ್ತೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದು 10.25 ಸೆಕೆಂಡ್ಗೆ ಮತ್ತು ಅದೇ ಲೇಯರು ಪೇಸ್ಟ್ ಮಾಡ್ಕೋಬೇಕು. ಸೊ ಮತ್ತೆ ಮುಂದ್ಗಡೆ ಬಂದು ಇಲ್ಲಿ ಎರಡೇ ಲೇಯರ್ ಇರ್ತವೆ. ಸೊ ಎರಡೇ ಲೇಯರ್ ಅಂದರೆ ಸ್ಟಾರ್ಟಿಂಗ್ ಬರಬೇಕು. ಸ್ಟಾರ್ಟಿಂಗ್ ಅಂದರೆ 6.51 ಸೆಕೆಂಡಿಗೆ ಬರಬೇಕು. ಇಲ್ಲಿ ಫಸ್ಟ್ನೇದು ಮತ್ತು ಎರಡನೇದು ಲೇಯರ್ ಕಾಪಿ ಮಾಡ್ಕೋಬೇಕು. ಕಾಪಿ ಲೇಯರ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬಂದು ಲಾಸ್ಟ್ ಎಂಡ್ವರೆಗೂ ಬರಬೇಕು. ಇಲ್ಲಿ ಬಂದು 12.12 ಸೆಕೆಂಡಿಗೆ ಬಂದು ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಷ್ಟು ಆಟೋಮೆಟಿಕ್ಕಾಗಿ ಪೇಸ್ಟ್ ಆಗಿರುತ್ತಲ್ಲ, ಸೊ ಇಲ್ಲಿ ಪೇಸ್ಟ್ ಆಗಿರುತ್ತೆ. ನೀವು ಇಷ್ಟು ಪೇಸ್ಟ್ ಮಾಡ್ಕೋಬೇಕು. ಸೊ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಪ್ರವೀಣ್ ಎಡಿಟ್ಸ್ ಲೋಗೋ ಬಂದಿರುತ್ತೆ. ಸೊ ಅದನ್ನು ನೀವು ಡಿಲೀಟ್ ಮಾಡ್ಕೋಬೋದು, ನಿಮ್ಮ ಲೋಗೋನೇ ಹಾಕ್ಕೋಬೋದು. ಸೊ ವಿಡಿಯೋ ಆಲ್ಮೋಸ್ಟ್ ರೆಡಿ ಆಗಿದೆಯಲ್ಲ. ಸೊ ಕಾಪಿ ಟೆಕ್ಸ್ಟ್ ಇಫೆಕ್ಟು ಬೀಟ್ ಮಾರ್ಕಲ್ಲಿ ಕೊಟ್ಟಿರ್ತೀನಿ. ಸೊ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ, ಏನು ಮಿಸ್ ಮಾಡ್ಕೋಬೇಡಿ. ಫಾಂಟ್ ಇಮೇಜು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಎಲ್ಲ ಒಮ್ಮೆ ನೋಡ್ಕೊಂಡು ನಂತರ ಈ ಸೆಟ್ಟಿಂಗ್ ಪಕ್ಕದಲ್ಲಿ ಒಂದು ಲೋಗೋ ಕಾಣುತ್ತಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣುತ್ತೆ. ಸೊ ಎಕ್ಸ್ಪೋರ್ಟ್ ನಾವು ಕ್ಲಿಕ್ ಮಾಡ್ಕೋಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.